ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಸರ್, ಈಗ ಬಿಡದಿ ಯಾತ್ರೆ ನಿನ್ನಿಂದ ಮತ್ತೆ ಶುರು ಮಾಡಿದ್ದಾರೆ ಸರ್. ಈಗ 2 ತಿಂಗಳು ಸೈಲೆಂಟ್ ಆಗಿತ್ತು, ಮತ್ತೆ ಇದು ಬಿಜೆಪಿ ಮತ್ತು JDS ಎರಡೂ ಸೇರಿ ಶುರು ಮಾಡಿದ್ದಾರೆ. ನೋಡಿ, ಬಿಡದಿ ವಿಚಾರದಲ್ಲಿ ನನಗೂ ಕೂಡ ಸ್ವಲ್ಪ ಮಾಹಿತಿ ಇದೆ. ಯಾಕಂದರೆ ನಮ್ಮ ಇಲಾಖೆಯಿಂದ ಆಲ್ದೋ ಇಟ್ಸ್ ಅ ಪ್ರಾಜೆಕ್ಟ್ ಆಫ್ PWD ಇಂದ ಅದು ತಗೊಂಡ್ಕೊಂಡಿದ್ರು ಕೂಡ ನೈಸ್ ರಸ್ತೆ ಇದು ನಾವು ಯೋಜನೆಯನ್ನು ಅದು ನೈಸ್ ಅಲ್ಲ ಇದು ಬಿಡದಿ ಇದನ್ನು ಬೆಂಗಳೂರು BMRD ತೊಗೊಂಡಿದ್ರು ಕೂಡ ಅದನ್ನು BBMP ತೊಗೊಂಡಿದ್ರು ಕೂಡ ನಮ್ಮ KRDBಯಿಂದ ಅಕ್ವಿಷನ್ ಕೇಳಿದವರು. ನಾವು ಅಕ್ವೈರಿಂಗ್ ಬಾಡಿ KRDB ನಮ್ಮ ಆ್ಯಕ್ಟ್ ಇದೆಲ್ಲ, ಅದಕ್ಕೆ ಒಂದು ಏನೋ ಫೀಸ್ ಕಟ್ಟಿ ನಾವು ಅಕ್ವೈರ್ ಮಾಡ್ತೀವಿ. ಹಿಂಗಾಗಿ ನನಗೂ ಕೂಡ ಗೊತ್ತದು. ಅದು ಪ್ರಾರಂಭ ಆಗಿದ್ದು 2006ರಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿದ್ದಂಥ ಶ್ರೀ HD ಕುಮಾರಸ್ವಾಮಿ ಅವರಿಂದ ಇದು ಪ್ರಾರಂಭ ಆಯಿತು. ಮುಂದೆ ಅವರು DLF ಅಂತಂದರು, ಏನೇನೋ ಮಾಡಿದರು, ದುಡ್ಡು ತೊಗೊಂಡ್ರು, ಕೊಟ್ಟರು. ಆವಾಗ ಎಲ್ಲಿ ರೈತರ ಕಾಳಜಿ ಹೋಗಿತ್ತು ಇವ್ರಿಗೆ? ಇದು HD ಕುಮಾರಸ್ವಾಮಿಯವರ ಕನಸಿನ ಕೂಸು, ನಮ್ಮವ್ರ ಕಡೆ ಮುಂದುವರ್ಸ್ಕೊಂಡು ಬಂದಿರುವಂಥದ್ದು ಅಷ್ಟೇ. ಆಮೇಲೆ 2006ರಿಂದ 2026 ಎಷ್ಟು ವರ್ಷ ಆಯಿತು? 20 ವರ್ಷ ಆಯಿತು. 20 ವರ್ಷಗಳ ಕಾಲ ಕುಮಾರಸ್ವಾಮಿಯವರು ಮುಖ್ಯಮಂತ್ರಿಗಳಾಗಿದ್ದರು, ತದನಂತರ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದರು, ಬೊಮ್ಮಾಯಿ ಅವರಾಗಿದ್ದರು, ಜಗದೀಶ್ ಶೆಟ್ಟರ್ ಅವರಾಗಿದ್ದರು, ಸದಾನಂದ ಗೌಡರಾಗಿದ್ದರು, ಕುಮಾರಸ್ವಾಮಿಯವರು 2ನೇ ಬಾರಿನೂ ಆದರು. ಮತ್ತು 20 ವರ್ಷಗಳ ಕಾಲ ಯಾಕೆ ನೀವು ಸುಮ್ಮ ಕೂತ್ರಿ? 20 ವರ್ಷಗಳ ಕಾಲ 2006ರಿಂದ ಪ್ರಾರಂಭ ಮಾಡಿದ್ದು ನೀವೇ. 20 ವರ್ಷ ತನಕ ಯಾಕೆ ಸುಮ್ಮನೆ ಕೂತ್ರಿ ನೀವು? ಆ 20 ವರ್ಷನಾಗ ನಿಮ್ಗೆ ಅದನ್ನು ಕೈ ಬಿಟ್ಟಿದ್ದೀವಿ ಅಂತೇಳಿ ಕ್ಯಾಬಿನೆಟ್ ತಂದು ಆದೇಶ ಮಾಡೋಕ್ಕಾಗ್ತಿರ್ಲಿಲ್ವ ನಮಗೆ? ಇದು ರಾಜಕೀಯ ಪ್ರೇರಿತ. ಯಾಕಂದ್ರೆ ನನಗೂ ಗೊತ್ತಿದೆ ಪೂರ್ತಿ, ನಾನು ಎಂಟೈರ್ ಫೈಲ್ ನನ್ನ ಕಡೆನೂ ಕೂಡ ಇದೆ. ಅಂದರೆ KRDBಯಿಂದ ಆಗಿದ್ದಂಥದ್ದು. ಮೊದಲು ಇವರೇ 6ಕ್ಕೆ ಪ್ರಾರಂಭ ಮಾಡಿದರು. ಬಿಡದಿ ಟೌನ್ಶಿಪ್ ಪ್ರಾರಂಭ ಆಗಿದ್ದು ಸನ್ಮಾನ್ಯ HD ಕುಮಾರಸ್ವಾಮಿಯವರ ಕನಸಿನ ಕೂಸಲು ಅವರು ಪ್ರಾರಂಭ ಮಾಡಿದರು. ತದನಂತರ DLF ಕೊಟ್ಟರು. ಅವಾಗ ಇರಲಿತ್ತು ಪ್ರೈವೇಟ್ ನೋನ್ಗೆ. ನನ್ನ ಕಡೆ ಎಲ್ಲ ಪ್ರೊಸೀಡಿಂಗ್ಸ್ ಇದಾವೆ. ಈಗ ಇದನ್ನು ರಾಜಕೀಯಕ್ಕೋಸ್ಕರ ರಾಜಕೀಯಕ್ಕೋಸ್ಕರ ರೈತರನ್ನ ಇದು ಮಾಡ್ದಂಗೆ ಎತ್ತಿ ಕೊಟ್ಟುವಂಥದ್ದು, ಆ ಭಾಗದಾಗ ಇದನ್ನು ಮಾಡಬೇಕಾಗಿದ್ದು ಅವರು ಇದು ಒಂದು ಕೆಲಸ. ಇದು ಮುಖ್ಯಮಂತ್ರಿಗಳು ಈಗಾಗಲೇ ಹೇಳಿದ್ದಾರೆ, ಒಂದು ಕಮಿಟಿಯನ್ನು ಕೂಡ ಮಾಡ್ತಿದ್ದಾರೆ. ನಮ್ಮ ಮುಖ್ಯಮಂತ್ರಿಗಳು ಸಮರ್ಥಿದ್ದಾರೆ. ಅದನ್ನು ನ್ಯಾಯಯುತವಾಗಿ ಇವತ್ತು ಸಹ ಯಾರಿಗೂ ಒತ್ತಾಯದಲ್ಲಿಂದ ನಾವು ತಗೊಳ್ಳೋದಿಲ್ಲ ಅಂತ ಕೂಡ ಅವ್ರು ಹೇಳಿದ್ದಾರೆ. ಇವತ್ತು ಮುಖ್ಯಮಂತ್ರಿಗಳು ಇದನ್ನು ಕಮಿಟಿನೂ ಕೂಡ ಇವತ್ತು ನಾನು ನೋಡಿದ್ದೀನಿ, ಕಮಿಟಿ ಕೂಡ ಮಾಡಿ ಇದನ್ನು ಬಗೆಹರಿಸುವಂಥ ಕೆಲಸ ಮಾಡ್ತಾರೆ ನಾವು. ಆದರೆ ಇಷ್ಟೇ ಮಾಡಿದ್ದಿವರು, ಹೋರಾಟ ಮಾಡೋರು ಇವರೇ, ಜನ್ಮ ಕೊಟ್ಟವರು ಇವರೇ, ಜನಕರು ಇವರೇ ತಾಯಿ ತಂದೆ. ಅದಕ್ಕೆ ತಂದು ಈಗ ಈ ಥರ ಇದು ಮಾಡುವಂಥ ಕೆಲಸ ಮಾಡ್ತಾರೆ. ಈಗ ತೊಟ್ಲ ತೆಗೆದು ಆಳಿಸ್ತಾ ಇದ್ದಾರೆ. ಅಂದಂಗೆ ನಿನ್ನೆ ಇವರು ಹೇಳಿದಾರಲ್ಲ, ಯಾರು ನಿಮ್ಮ ವಿಜೇಂದ್ರ ಅವರು ನಮ್ಮ ಮಧು ಬಂಗಾರಪ್ಪ ಅವ್ರಿಗೇನೋ ಹೇಳಿದ್ದನ್ನು ರೆಕಾರ್ಡ್ ಆಗ್ಯದಲ್ಲ ಅಲ್ಲಿ.